ಹೌದು ಗೈಸ್, ಇದೀಗ ನಿಮಗೆ 11ನೇ ಕಂತು ಬರಬೇಕು ಅಂತಂದ್ರೆ ಈ ಒಂದು ಕೆಲಸವನ್ನ ಇದೀಗ ನೀವು ಮಾಡಲೇಬೇಕಾಗತ್ತೆ. ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಮೆಸೇಜ್ ಮಾಡಿದ್ರೆ ಸಾಕು. ಗೃಹಲಕ್ಷ್ಮಿ ಯೋಜನೆ 2000 ಹಣ ನಿಮ್ಮ ಒಂದು ಖಾತೆಗೆ ಬರುತ್ತೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಇದೀಗ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಬಂದಿಲ್ಲ ಅನ್ಕೊಂಡು ಇದೀಗ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದೀಗ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನಾದರೂ ಪೆಂಡಿಂಗ್ ಇತ್ತು ಅಂತಂದರೆ ಕಂಪ್ಲೀಟ್ ಅಮೌಂಟು ನಿಮ್ಮ ಒಂದು ಖಾತೆಗೆ ಇಲ್ಲಿ ಜಮಾ ಆಗುತ್ತೆ. ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸ್ಕಿಪ್ ಮಾಡ್ದಂತೆಯೇ ನೀವು ಪೂರ್ತಿಯಾಗಿ ನೋಡಿ. ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿ ಯೋಜನೆಗಳನ್ನು ತಾವು ಜಾರಿಗೆ ತರ್ತೇನೆ ಅಂತಲೇ ಹೇಳಿದ್ರು. ಅದರಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು. ಇನ್ನು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಬಂದ್ಬಿಟ್ಟು ಇಲ್ಲಿ 2000 ಅವರ ಒಂದು ಖಾತೆಗೆ ಜಮಾ ಆಗ್ತಾ ಹೋಗ್ತಾ ಇದೆ. ಆ್ಯಂಡ್ ಇದೀಗ 10 ಕಂತುಗಳ ಅವರ ಒಂದು ಖಾತೆಗೆ ಜಮಾ ಆಗಿದೆ. ಇನ್ನು 11ನೇ ಕಂತು ಈ ಒಂದು ತಿಂಗಳು ಬರಬೇಕಿತ್ತು. ಆ್ಯಂಡ್ ಇದೀಗ ತುಂಬಾ ಜನರಿಗೆ ಈ ಒಂದು ಕಂತು ಬಂದಿಲ್ಲ ಅಂತಲೇ ಹೇಳ್ಬೋದು. ಇದಕ್ಕೆ ಏನೇನು ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಇದೀಗ ನೋಡೋಣ. ಇದೀಗ ಒಂದು ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. ಇದೀಗ ಈ ಎಲ್ಲ ಯೋಜನೆಗಳನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಮತ್ತೆ ನಾವು ಈ ಒಂದು ಅಪ್ಲಿಕೇಶನ್ ರಿನಿವಲ್ ಅಪ್ಲಿಕೇಶನ್ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತುಂಬಾ ಕಡೆ ಇದೀಗ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಮರು ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ತುಂಬಾ ಕಡೆ ಈ ಒಂದು ನ್ಯೂಸ್ಗಳು ಇದೀಗ ಸ್ಪ್ರೆಡ್ ಆಗ್ತಾ ಇದೆ. ಅಂಡ್ ಇನ್ನು ಕೆಲವೊಂದು ಆನ್ಲೈನ್ ಸೆಂಟರ್ ಹಾಗೂ ಕೆಲವೊಂದು ವೆಬ್ಸೈಟ್ ಗಳಲ್ಲಿ ಹಾಗೂ ಕೆಲವೊಂದು ಸೈಬರ್ ಗಳಲ್ಲಿ ಈ ರೀತಿಯ ಒಂದು ಸುಲಿಗೆಯನ್ನ ಸ್ಕ್ಯಾಮ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಒಂದೊಂದು ರಿನಿವಲ್ ಅಪ್ಲಿಕೇಶನ್ ಹಾಗೆ ಇಲ್ಲಿ 100 ರೂಪಾಯಿ ಹಾಗೆ ತೆಗೆದುಕೊಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫೇಕ್ ನ್ಯೂಸ್, ಕೆಲವೊಂದು ಸ್ಕ್ಯಾಮ್ ಗಳನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ಇವತ್ತು ಸರ್ಕಾರ ಬಂದ್ಬಿಟ್ಟು ಇದ್ರ ಬಗ್ಗೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಅಂಡ್ ಸಚಿವರು ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದರಂತೆ ಇದೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಇದೀಗ ನೀಡಿದ್ದಾರೆ. ಯಾವುದೇ ರೀತಿಯ ರಿನಿವಲ್ ಅಪ್ಲಿಕೇಶನ್ ಗಳನ್ನ ಅರ್ಜಿಗಳನ್ನ ಸಲ್ಲಿಸುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ಈ ಒಂದು ಸ್ಕೀಮ್ ಏನಿದೆಯೋ ಗೃಹಲಕ್ಷ್ಮಿ ಯೋಜನೆ 2000 ಏನೇನ್ ಇದೆಯೋ 11ನೇ ಕಂತಿನ ಹಣ ಕೆಲವೇ ದಿನಗಳಲ್ಲಿ ಇದು ಜಮಾ ಆಗ್ತದೆ ಎಂಬ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇನ್ ಕೇಸ್ ಏನಾದ್ರೂ ಈ ಒಂದು ತಿಂಗಳು ಅಂತಂದ್ರೆ ಜೂನ್ ತಿಂಗಳಿನಲ್ಲಿ ಜಮಾ ಆಗಿಲ್ಲ ಅಂತಂದ್ರೆ ಜುಲೈ ತಿಂಗಳಿನಲ್ಲಿ 2 ಕಂತುಗಳನ್ನ ಒಟ್ಟಿಗೆ ಕೊಡುವುದಾಗಿ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನ ಇದೀಗ ನೀಡಿದ್ದಾರೆ. ಅಂಡ್ ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಈ ಒಂದು ಹಣವನ್ನ ಇದೀಗ ಬಿಡುಗಡೆಯನ್ನ ಮಾಡಿದ್ದಾರೆ. ಆದ್ರೂ ಕೂಡ ಈ ಒಂದು ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು, ಒಂದು ನಂಬರ್ ಕೂಡ ನಿಮಗೆ ತೋರಿಸಿದ್ದೀನಿ. 2 ನಂಬರ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಬಗ್ಗೆ ಕರೆಕ್ಟ್ ಆಗಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ನಂಬರ್ಗೆ ನೀವು ಟೆಕ್ಸ್ಟ್ ಅಥವಾ ವಾಟ್ಸ್ಆಪ್ ಅನ್ನ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಆಗಿ ಇವಾಗ ನಾನು ಒಂದು ಮೆಸೇಜ್ ಅನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಹಾಯ್ ಅಂತ ಮೊದಲೇದಾಗಿ ಮೆಸೇಜ್ ಮಾಡಿದ್ದೀನಿ. ಅದಾದ ನಂತರ ಆ ಕಡೆಯಿಂದ ಒಂದು ಮೆಸೇಜ್ ಕೂಡ ಬರುತ್ತೆ. ನೋಡ್ತಾ ಇರಬಹುದು, ಕನ್ಫರ್ಮ್ ದಿ ಅಕ್ನಾಲೆಜ್ಮೆಂಟ್ ನಂಬರ್ ವೈಲ್ ಸಬ್ಮಿಟಿಂಗ್ ಯುವರ್ ಗೃಹಲಕ್ಷ್ಮಿ ಅಪ್ಲಿಕೇಶನ್. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಅನ್ನ ನೀವು ಅರ್ಜಿಯನ್ನ ಸಲ್ಲಿಸಿದ ನಂತರ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಒಂದು ನಂಬರು ಕೂಡ ನಿಮಗೆ ಸಿಗುತ್ತೆ. ಆ ಒಂದು ನಂಬರ್ ಅನ್ನ ಇವಾಗ ನೀವು ಟೈಪ್ ಮಾಡಿಬಿಟ್ಟು ಸೆಂಡ್ ಅನ್ನ ಮಾಡಬೇಕಾಗತ್ತೆ. ಟೈಪ್ ಮಾಡಿ ನಾನೀಗ ಸೆಂಡ್ ಅನ್ನ ಮಾಡ್ತೀನಿ. ನೋಡ್ತಾ ಇರ್ಬೋದು, ವೇಟಿಂಗ್ ಫಾರ್ ಸಮ್ ಟೈಮ್ಸ್ ಅಂತ ಕೇಳ್ತಾ ಇದೆ. ಸ್ವಲ್ಪ ಹೊತ್ತಿನಲ್ಲೇ ಒಮ್ಮೆ ನಿಮ್ಮ ಒಂದು DBT ಕರ್ನಾಟಕ ಏನು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿರ್ತೀರಾ, ಆ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಓಪನ್ ಮಾಡಿ ನಿಮ್ಗೆ ಏನಾದ್ರೂ ಅಮೌಂಟ್ ಬರೋದು ಇತ್ತಂತಂದ್ರೆ ಡೆಫಿನೆಟ್ಲಿ ಈ ಒಂದು ಅಮೌಂಟ್ ಏನು ಪೆಂಡಿಂಗ್ ಇತ್ತು ಅದು ಬಂದ್ಬಿಟ್ಟು ಕ್ಲಿಯರ್ ಆಗುತ್ತೆ. ಸೈಡ್ ಅಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಾಕಿದ್ದೀನಿ. ನೋಡ್ತಾ ಇರ್ಬೋದು. ಈ ರೀತಿಯಲ್ಲಿ ಏನಾದರೂ ನಿಮ್ದು ಪೆಂಡಿಂಗ್ ಇತ್ತು ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ನ ಅಮೌಂಟ್ ಅನ್ನ ನೀವು ಇಲ್ಲಿ ಈಸಿಯಾಗಿ ಪಡೆದುಕೊಳ್ಬಹುದು. ಇನ್ ಕೇಸ್ ಏನಾದರೂ ಈ ಮಂತ್ ಬಂದಿಲ್ಲ ಅಂತಂದ್ರೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ಮುಂದಿನ ತಿಂಗಳು ಬಂದ್ಬಿಟ್ಟು 4000 ನಿಮ್ಮ ಒಂದು ಖಾತೆಗೆ ಇನ್ನು ಜಮಾ ಆಗಲಿದೆ. ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಇನ್ಫಾರ್ಮೇಶನ್ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ. ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹಾಗೂ ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ. ಅಂಡ್ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.